ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪಮ್ಮಿ. ದಯವಿಟ್ಟು ನಮ್ಮ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ನ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ. ಇವತ್ತಿನ ನಮ್ಮ ಈ ಮೊದಲನೇ ಟ್ರಿಕ್ ಏನಂದರೆ, ಇವತ್ತು ನಾನು ತೋರಿಸೋ ರೀತಿಯಲ್ಲಿ ನೀವು ಬಟ್ಟೆನ ಫೋಲ್ಡ್ ಮಾಡಿ ಇಡೋದ್ರಿಂದ ಕಬೋರ್ಡಲ್ಲಿ ನೀವು ಬಟ್ಟೆ ಇಡುವಾಗ ಮತ್ತು ತೆಗೆಯುವಾಗ ಆರಾಮಾಗಿರ್ಬೋದು. ಮತ್ತು ಹಬ್ಬಗಳ ಟೈಮ್ಗಳಲ್ಲಿ ಬೀರನ್ನ ಕ್ಲೀನ್ ಮಾಡ್ತೀವಲ್ಲ, ಆವಾಗಲೂ ಇದು ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಒಂದು ಸಲ ಫೋಲ್ಡ್ ಮಾಡಿದಾಗ ಮತ್ತೆ ಓಪನ್ ಆಗೋಲ್ಲ ಇದು ನಾವು ಓಪನ್ ಮಾಡೋ ತನಕ. ಹಾಗಾಗಿ ಈ ಟಿಪ್ಪು ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ನಾವೆಲ್ಲರೂ ಹೊರಗಡೆ ಹೋಗಬೇಕು ಅಂದಾಗ ಬಟ್ಟೆ ಎಲ್ಲ ಎಳೆದಾಕ್ಬಿಡ್ತೀವಿ. ಆವಾಗ ಎಲ್ಲ ಬಟ್ಟೆ ಮಿಕ್ಸ್ ಆಗಿಬಿಡುತ್ತೆ, ಮತ್ತೆ ಮಡಚಬೇಕು ಅನ್ನೋ ಟೆನ್ಷನ್ ಇರುತ್ತೆ. ಬಟ್ಟೆನ ನೀವು ಈ ಥರ ಫೋಲ್ಡ್ ಮಾಡೋದ್ರಿಂದ ಆ ಟೆನ್ಷನ್ ಕೂಡ ಕಮ್ಮಿ ಆಗುತ್ತೆ. ಇನ್ನೇನು ಬಟ್ಟೆ ಮಡಚಿದ್ದಾಯಿತು. ನಮ್ಮ ಸೀಕ್ರೆಟ್ ಟ್ರಿಕ್ ಏನಂತ ಹೇಳೋ ಟೈಮ್ ಬಂತು. ಶರ್ಟ್ ಮೇಲ್ಭಾಗನ ಹೀಗೆ ಮಡ್ಚ್ಕೊಂಡಿದ್ದೀನಿ ನೋಡಿ, ಹೀಗೆ. ಮತ್ತು ಈಗ ಕೆಳಗಡೆ ಪೋರ್ಷನ್ ಇದೆಯಲ್ಲ, ಅದಕ್ಕೆ ಮೇಲ್ಗಡೆ ಭಾಗಕ್ಕೆ ಅಳತೆ ಮಾಡ್ಕೋಬೇಕು. ಯಾಕಂದರೆ ಜಾಸ್ತಿ ಒಳಗಡೆ ಹೋಗೋದ್ರಿಂದ ಬಟ್ಟೆ ಒಂಥರ ಮಡ್ಚ್ದಂಗೆ ಆಗೋಗ್ಬಿಡುತ್ತೆ. ಅದಕ್ಕೆ ನೋಡಿ, ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಒಳಗಡೆ ಭಾಗನ ತೆಗೆದುಬಿಟ್ಟು ಆ ಮೇಲ್ಗಡೆ ಭಾಗನ ಅದರೊಳಗಡೆ ಸೇರಿಸ್ಬೇಕು ನೋಡಿ, ಹೀಗೆ. ಬಟ್ಟೆ ಎಲ್ಲೂ ಮಡ್ಚ್ಕೊಳ್ದೇ ಇರೋ ಥರ ಈಗ ನೀಟಾಗಿ ಹರಡೋದ್ರಿಂದ ಬಟ್ಟೆ ಒಳಗಡೆ ಕೂಡ ಬಟ್ಟೆ ಚೆನ್ನಾಗಿರುತ್ತೆ, ಎಲ್ಲೂ ಸಿಂಕ್ ಆಗಲ್ಲ ಬಟ್ಟೆ. ನೋಡಿ, ಈ ಬಟ್ಟೆನ ನೀವೇ ಫೋಲ್ಡ್ ಓಪನ್ ಮಾಡೋ ತನಕ ಇದು ಓಪನ್ ಆಗಲ್ಲ. ಎಷ್ಟು ಎತ್ತಾಕಿದ್ರೂ ಏನು ಮಾಡಿದ್ರೂ ಕೂಡ ಹಾಗೇ ಇರುತ್ತೆ. ಅಕಸ್ಮಾತ್ ಬೀರಲ್ಲಿ ಬಟ್ಟೆ ತೆಗೆಯುವಾಗ ಕೂಡ ಇದೇನಾದರೂ ಬಿದ್ದೋಗ್ಬಿಟ್ರೆ ಓಪನ್ ಆಗೋದೇ ಇಲ್ಲ ನೋಡಿ. ಶರ್ಟ್ನ ಹೀಗೆ ಫೋಲ್ಡ್ ಮಾಡಿದೆ. ನೆಕ್ಸ್ಟು ಪ್ಯಾಂಟ್ನ ಹೇಗೆ ಫೋಲ್ಡ್ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಪ್ಯಾಂಟ್ ತೊಗೊಂಡಿದ್ದೀನಿ. ಮನೇಲಿರೋ ಎಲ್ಲ ಬಟ್ಟೆಗಳನ್ನೂ ಕೂಡ ನೀವು ಹೀಗೆ ಫೋಲ್ಡ್ ಮಾಡಿಟ್ರೆ ಟೆನ್ಷನ್ ಫ್ರೀಯಾಗಿ ಆರಾಮಾಗಿರ್ಬೋದು. ಮತ್ತು ಕಬೋರ್ಡಲ್ಲಿ ಬಟ್ಟೆಗಳು ಕೂಡ ತುಂಬ ಜಾಸ್ತಿ ಇಡ್ಬೋದು ನೋಡಿ. ಇವಾಗ ಪ್ಯಾಂಟ್ ಫೋಲ್ಡ್ ಮಾಡಾಯಿತು. ಪ್ಯಾಂಟ್ ಕೆಳಗಡೆ ಪೋರ್ಷನ್ ಇದೆಯಲ್ಲ, ಅದನ್ನು ಎಲಾಸ್ಟಿಕ್ ಒಳಗಡೆ ಹಾಕ್ತಾಯಿದ್ದೀನಿ. ಈಗ ಹಾಕ್ಬಿಟ್ಟಿಗೆ ಸ್ಪ್ರೆಡ್ ಮಾಡಿದ್ರೆ ಸಾಕು ಒಳಗಡೆ. ಇದು ಕೂಡ ನೋಡಿ, ನೀವು ಹೇಗೆ ಫೋಲ್ಡ್ ಮಾಡಿರ್ತೀರೋ ಹಾಗೇ ಇರುತ್ತೆ. ನೀವೇ ಓಪನ್ ಮಾಡೋ ತನಕ ಏನೂ ಆಗಲ್ಲ. ಮತ್ತು ಒಳಗಡೆ ಹಾಕ್ತಿರಲ್ಲ, ಬಟ್ಟೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ತುದಿ ಎಂಡು ಹೋಗೋ ತನಕ, ಇಲ್ಲಾಂದರೆ ಓಪನ್ ಆಗಿಬಿಡುತ್ತೆ. ಟವಲ್ನ ಮಾತ್ರ ಈಗ ಫೋಲ್ಡ್ ಮಾಡೋಕ್ಕಾಗಲ್ಲ. ಅದು ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಇದು ಈಸಿ ಇರೋದ್ರಿಂದ ತುಂಬ ಬೇಗ ಕೂಡ ಕಲಿಬೋದು. ನೀವು ಕೂಡ ಹೀಗೆ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ನ ಕೊಡಿ. ನಮ್ಮ ನೆಕ್ಸ್ಟ್ ಟ್ರಿಕ್ ಏನಪ್ಪ ಅಂದರೆ, ಸ್ಟಿಕ್ಕರ್ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಆದರೆ ಈಗ ಒಂದೊಂದು ಪಾಕೆಟು ಒಂದೊಂದು ಕಡೆ ಇರೋದ್ರಿಂದ ತಗೊಳ್ಳುವಾಗ ಇಡುವಾಗ ಹಿಂಸೆ, ಮತ್ತು ಎಲ್ಲಾದರೂ ಹೋಗಬೇಕು ಅಂದಾಗ ಹುಡ್ಕೋದಕ್ಕೆಲ್ಲ ಹಿಂಸೆ, ಮತ್ತು ಕರೆಕ್ಟಾಗಿ ಸಿಗಲ್ಲ ಇವುಗಳು. ಅದಕ್ಕೇನು ಮಾಡಬೇಕು ಅಂದರೆ, ಇವಾಗ ಒಂದು 4-5 ಪಾಕೆಟ್ ತೊಗೊಂಡಿದ್ದೀನಿ ನಾನು ಸ್ಟಿಕ್ಕರ್ಸ್ನ. ಅದರಲ್ಲಿ ಇವಾಗ ಒಂದು ದೊಡ್ಡದಾಗಿರೋಂಥ ಪಾಕೆಟ್ನ ತೊಗೋತಾ ಇದ್ದೀನಿ. ಯಾಕಂದರೆ ದೊಡ್ಡದಾಗಿರೋ ತೊಗೊಳ್ಳೋದ್ರಿಂದ ಎಲ್ಲನೂ ಅದರಲ್ಲೇ ಇಡ್ಬೋದು ಅಂತ ನೋಡಿ. ಇವಾಗ ಎಲ್ಲನೂ ಓಪನ್ ಮಾಡ್ಕೋತಾ ಇದ್ದೀನಿ ಒಂದೊಂದಾಗಿನೇ. ನೀವು ಹೀಗಿಡೋದ್ರಿಂದ ಜಾಸ್ತಿ ಹುಡ್ಕೋ ಟೆನ್ಷನ್ ಇರಲ್ಲ, ಮತ್ತು ಎಲ್ಲ ಒಂದೇ ಕಡೆ ಕೂಡ ಸಿಗುತ್ತೆ ನೋಡಿ. ಇವಾಗ ಮೇಲ್ಗಡೆ ಪಿನ್ ಇದೆಯಲ್ಲ, ಅದನ್ನು ನೀಟಾಗಿ ಓಪನ್ ಮಾಡಿಬಿಟ್ಟು ಇಟ್ಕೋತಾ ಇದ್ದೀನಿ. ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂದುವಾಗ ತೊಗೊಂಡೋಗೋದಕ್ಕೂ ತುಂಬ ಆರಾಮಾಗಿರುತ್ತೆ ನೋಡಿ. ಇವಾಗ ಆಯಿತು. ಇದೇನು ಜಾಸ್ತಿ ಟೈಮ್ ಹಿಡಿಯಲ್ಲ, ಒಂದು 5 ನಿಮಿಷಕ್ಕೆ ಮುಗ್ದೋಗ್ಬಿಡುತ್ತೆ. ಆದರೆ ಟೆನ್ಷನ್ ಫ್ರೀ ಆಗಿರ್ಬೋದು ನೋಡಿ. ಇವಾಗ ಎಲ್ಲ ಸ್ಟಿಕ್ಕರ್ನೂ ಕೂಡ ಈಗ ಜೋಡಿಸ್ಕೊತಾ ಇದ್ದೀನಿ ಒಂದೊಂದಾಗಿನೇ. ಹೀಗೆ ನೀಟಾಗಿ ಜೋಡಿಸ್ಕೊಂಡು ನಾನಿಲ್ಲಿ ಸ್ಟಾಪ್ಲರಲ್ಲಿ ಪಿನ್ ಮಾಡ್ಕೋತೀನಿ. ನಿಮ್ಗೇನಾದ್ರು ಸ್ಟಾಪ್ಲರ್ ಸಿಗಲಿಲ್ಲ ಅಂದರೆ ಗುಂಡು ಪಿನ್ ಬರುತ್ತಲ್ಲ, ಆ ಗುಂಡು ಪಿನ್ನ ಬೇಕಾದರೆ ಬಳಸ್ಬೋದು. ಇಲ್ಲಾಂದರೆ ಗಮ್ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು ನೋಡಿ. ಇವಾಗ ಎರಡೂ ಕಡೆಗೆ ನಾನು ಪಿನ್ನ ಹೊಡಿತಾ ಇದ್ದೀನಿ. ಮತ್ತು ಎರಡೂ ಕಡೆ ಹೊಡಿಯೋದ್ರಿಂದ ಕಿತ್ತೋಗ್ಬಿಡಲ್ಲ, ಅಲ್ಲೇ ಇರುತ್ತೆ ನೋಡಿ. ಇವಾಗ
ಆಲ್ ಇನ್ ಒನ್ ಸ್ಟಿಕ್ಕರ್ ಎಲ್ಲ ಕೈಯಲ್ಲೇ ರೆಡಿಯಾಗಿ ಹೋಗ್ಬಿಡ್ತು. ನಿಮಗೆ ಈ ಟ್ರಿಕ್ನ ನೋಡಿ ಖುಷಿ ಆಯಿತು ಅಂತ ಅನ್ಕೋತೀನಿ. ನೋಡಿ, ಇಷ್ಟ ಆಗಿದರೆ ಹಾಗೆ ಒಂದು ಕಮೆಂಟ್ ಕೂಡ ಮಾಡಿ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ಎಲ್ಲರ ಮನೆ ಕಾಳುಗಳು ಇದ್ದೇ ಇರುತ್ತೆ. ನಾನಿವಾಗ ಇಲ್ಲಿ ಹುರುಳಿ ಕಾಳನ್ನ ತಗೋತಾ ಇದ್ದೀನಿ. ಹೆಸರು ಕಾಳು, ಅಲಸಂದೆ ಕಾಳು, ಅವರೆಕಾಳು ಎಲ್ಲ ಯಾವ ಕಾಳು ಬೇಕಾದ್ರೂ ತೊಗೋಬೋದು, ಅಥವಾ ಕಡಲೆಕಾಳು. ಜಾಸ್ತಿ ತೊಗೊಂಡು ಬಂದಾಗ ಈ ಥರ ಹರಳೆಣ್ಣೆನ ಸ್ವಲ್ಪ ಕೈಗೆ ಹಾಕ್ಕೊಂಡು ಕಾಳಿಗೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಉಜ್ಜಿ ಇಡೋದ್ರಿಂದ ಹುಳ ಬರಲ್ಲ. ಎಷ್ಟು ದಿನ ಬೇಕಾದರೂ ಆರಾಮಾಗಿ ಇಡ್ಬೋದು. ಮತ್ತು ಯಾವಾಗಲೂ ನಾವು ಫ್ರಿಜ್ಜಲ್ಲೇ ಇಡೋಕ್ಕಾಗಲ್ಲ. ಬರೀ ಕಾಳುಗಳನ್ನೇ ಫ್ರಿಜ್ಜಲ್ಲಿ ಇಟ್ಟರೆ ಬೇರೆ ತರಕಾರಿ ಎಲ್ಲ ಉಳ್ದಿದ್ದ ಐಟಮ್ಸ್ ಎಲ್ಲ ಇಡೋಕ್ಕಾಗಲ್ಲ ಅಲ್ಲ. ಹಾಗಾಗಿ ಈ ನ್ಯಾಚುರಲ್ ಪ್ರಿಸರ್ವೇಟಿವ್ನ ಬಳಸೋದ್ರಿಂದ ಕಾಳುಗಳನ್ನ ಹೊರಗಡೆ ಹುಳ ಬರದೇ ಇರೋ ಥರ ಆರಾಮಾಗಿಡ್ಬೋದು. ನೋಡಿ, ಇವಾಗ ನೀಟಾಗಿ ಕಲಿಸ್ಕೋತಾ ಇದ್ದೀನಿ ಕಾಳನ್ನೆಲ್ಲ. ಇನ್ನೂ ಇದನ್ನು ಚೆನ್ನಾಗಿಡಬೇಕು ಅಂದರೆ 1-2 ಅವರ್ಸು ಅಥವಾ ಟೈಮ್ ಇದೆ ಅನ್ನೋದಾದರೆ ದಿನ ಪೂರ್ತಿ ಬಿಸಿಲು ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಪೂರ್ತಿ ತಣ್ಣಗೆ ಮಾಡಿಬಿಟ್ಟು ಈ ಥರ ಎಣ್ಣೆನ ಹಚ್ಚಿ ಇಡೋದ್ರಿಂದ ಕಾಳುಗಳಿಗೆ ಆರಾಮಾಗಿಡ್ಬೋದು. ಏನು ಹುಳ ಅಂತೂ ಬರೋದೇ ಇಲ್ಲ. 1 ವರ್ಷ ಹೀಗೆ ಇಡ್ಬೋದು, ಏನೂ ಆಗಲ್ಲ. ಅಕಸ್ಮಾತ್ ಯಾವುದಾದ್ರು ಕಾಳನ್ನ ಇಟ್ಟಿದ್ದೀರಾ ಮರ್ತು ಬಿಟ್ರಿ ಅಂದರೆ ಹೀಗೆ ಮಾಡಿ ಇಡೋದ್ರಿಂದ ಮರ್ತರೆ ಏನು ಯೋಚನೆ ಇಲ್ಲ. ನೋಡಿ, ಈ ಥರ ಡಬ್ಬಕ್ಕೆ ತುಂಬಿಸಿಡ್ತಾ ಇದ್ದೀನಿ. ಈ ಥರ ನೀಟಾಗಿ ತುಂಬಿಸ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಟ್ರೆ ಸಾಕು, ಏನೂ ಆಗಲ್ಲ. ಮತ್ತು ಪದೇ ಪದೇ ತೆಗಿಯೋದ್ರಿಂದ ಕೈ ಹಾಕಿದ್ರೆ ಕೆಲವರು ಹುಳ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಏನೂ ಆಗಲ್ಲ ಹರಳೆಣ್ಣೆ ಬಳಸೋದ್ರಿಂದ. ನೋಡಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್.